ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನನ್ನ ವೀಡಿಯೋಸ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಮ್ಮ ಹತ್ರ ಒಂದು ಬ್ಲೌಸ್ ಇದೆ ಅಂದ್ಕೊಳ್ಳಿ. ಬ್ಲೌಸಲ್ಲಿ ನಾವು ಏನೂ ಡಿಸೈನ್ ಹಾಕ್ಸಿರಲ್ಲ. ಪ್ಲೇನ್ ಬ್ಲೌಸ್ಗೆ ನಾವು ಎಂಬ್ರಾಯ್ಡಿಂಗು ಬೇಡ, ನಮಗೆ ಏನೂ ಬೇಡ ಅಂತ ಅಂದ್ಕೊಂಡಿರೋರು ಈ ಥರ ಡಿಸೈನ್ಸ್ನ ನಮ್ಮ ನಾರ್ಮಲ್ ನೀಡಲ್ಲಿಂದ ನಾವೇ ಮಾಡ್ಕೋಬೋದು. ಮನೆಯಲ್ಲಿ ನಮ್ಮ ಬ್ಲೌಸ್ಗಳಿಗೆ ನಾವೇ ಡಿಸೈನ್ ಹಾಕ್ಬೋದು. ಅದು ಯಾವ ಥರ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್. ನಾನೀಗ ಥ್ರೆಡ್ ಪೈಪಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಜರಿ ಥ್ರೆಡ್ಡಿಂದ ನಾನು ಬ್ಲೌಸ್ ಆಲ್ರೆಡಿ ಹೊಲಿದಿದ್ದಾರೆ. ಆ ಬ್ಲೌಸ್ಗೆ ನಾನು ಪೈಪಿಂಗ್ ಮಾಡ್ತಾ ಇದ್ದೀನಿ ಜರಿ ಥ್ರೆಡ್ಡಿಂದ. ಯಾವ ಥರ ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಹೋಗಿ. ನಮ್ಮ ಬ್ಲೌಸ್ಗಳನ್ನು ನಾವೇ ಹಾಕ್ಕೋಬೋದು ಫ್ರೆಂಡ್ಸ್. ನಮ್ದು ಯಾವುದಾದ್ರೂ ಹಳೆ ಬ್ಲೌಸ್ ನಾವು ಯಾವುದೂ ಡಿಸೈನ್ ಹಾಕ್ಸಿಲ್ಲ ಅಂದರೆ ಆ ಬ್ಲೌಸ್ನ ತಗೊಂಡು ಮನೆಯಲ್ಲಿ ನಾರ್ಮಲ್ ನೀಡಲಿಂದ ನಾವೇ ಹಾಕ್ತಾ ಹೋಗ್ಬೋದು. ವಿಡಿಯೋ ನೋಡಿದ ಮೇಲೆ ನೀವು ಖಂಡಿತ ಹಾಕ್ತೀರಾ ಅಂತ ಅನಿಸುತ್ತೆ ನನಗೆ. ತುಂಬ ಈಸಿ ಇದೆ. ಯಾರಿಗೆಲ್ಲ ಹೊಲಿಗೆ ಹಾಕಕ್ಕೆ ಬರುತ್ತಲ್ವ ಕೈ ಬಟ್ಟೆಗಳಿಗೆಲ್ಲ, ಅವರೆಲ್ಲ ಪ್ರತಿಯೊಬ್ಬರು ಇದನ್ನು ಮಾಡ್ಬೋದು. ಏನು ಎಂಬ್ರಾಯ್ಡಿಂಗಿಗೆ ಹಾಕ್ಸ್ಬೇಕಂತ ಏನಿಲ್ಲ ಫ್ರೆಂಡ್ಸ್. ಈ ಸ್ಟಿಚ್ ಬಂದುಬಿಟ್ಟು ಎಕ್ಸ್ ಸ್ಟಿಚ್ ಅಂತ. ಇದು ನೋಡಿ, ಎಕ್ಸ್ ಟೈಪ್ ಹಾಕ್ತಾ ಹೋಗಬೇಕು. ನಾನು ಹಾಕ್ತಾ ಇದ್ದೀನಲ್ವ, ಹೀಗೆ ನೋಡಿಕೊಂಡು ನೀವು ಹಾಕಿ, ನೀವು ಟ್ರೈ ಮಾಡಿ, ಓಕೆನಾ? ಫ್ರೆಂಡ್ಸ್, ಈ ಸ್ಟಿಚ್ ಹಾಕ್ತಾ ಅದ್ರ ಜೊತೆಗೆ ಹೀಗೇನೆ ಒಂದೊಂದು ಬೀಡ್ಸ್ ಕೂಡಿಸ್ಬೋದು. ನೋಡಿ, ಮಿಡ್ಲಲ್ಲಿ ಅಲ್ಲಿ ಪ್ಲೇಸ್ ಇದೆ ಅಲ್ವಾ, ಮಿಡ್ಲಲ್ಲೆಲ್ಲ ಒಂದೊಂದು ಬೀಡ್ಸ್ನ ಕೂರಿಸ್ಬೋದು. ಇಲ್ಲ ಒಂದೊಂದು ಸ್ಟಿಚ್ನ ಹಾಕ್ಬೋದು. ಥ್ರೆಡ್ ಫ್ಲವರ್ನ ಯಾರಾದರೂ ಸಿಕ್ತದಾಗಿ ಸ್ಟಿಚ್ನ ಕೂರಿಸ್ತೀವಲ್ಲಿ. ಫ್ರೆಂಡ್ಸ್, ಈಗ ಎಕ್ಸ್ ಸ್ಟಿಚ್ ಆಗಿದೆ. ಈಗ ನಂತರ ನಾನು ಅದರ ಪಕ್ಕದಲ್ಲಿ ಈ ಸೈಡಲ್ಲಿ ಡಿಸೈನ್ ಮಾಡ್ತೀವಲ್ವ, ಆ ಸೈಡಲ್ಲಿ ನಾನು ಸ್ಟ್ಯಾಂಡಿಂಗ್ ಲೈನ್ನ ಹಾಕ್ತಾ ಇದ್ದೀನಿ. ಅಲ್ಲಿ ನೋಡಿ, ಖಾಲಿ ಖಾಲಿ ಅನಿಸ್ಬಾರ್ದು ಅಂತ ಹೇಳಿಬಿಟ್ಟು ನೋಡಿ, ನಾನು ಸ್ಟ್ಯಾಂಡಿಂಗ್ ಲೈನ್ನ ಹಾಕ್ತಾ ಹೋಗ್ತಾ ಇದ್ದೀನಿ ಒಂದೊಂದಕ್ಕೆ ಈ ಥರ. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ. ಆ ಲೇಸು ಈ ಲೇಸ್ ಹಚ್ಚೋದ್ಗಿಂತ ನಾವು ಒಂದು ಜರಿ ಥ್ರೆಡ್ಡಿಂದ ಈ ಥರ ಒಂದು ಪೈಪಿಂಗ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವುದಾದ್ರೂ ಸ್ಯಾರಿ ಬ್ಲೌಸ್ಗೆ ನಾವು ಡಿಸೈನ್ ಮಾಡಿಸಿಲ್ಲ ಅಂದರೆ ನೀವು ಯಾವ ಕಲರ್ ಬ್ಲೌಸ್ ಇರುತ್ತೆ ಸ್ಯಾರಿ ಕಲರ್ನ ಥ್ರೆಡ್ ಯೂಸ್ ಮಾಡ್ಕೊಂಡು ಹಾಕ್ಬೋದು. ಜರಿ ಥ್ರೆಡ್ ಅಷ್ಟೇ ಅಲ್ಲ, ಬೇರೆ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಥ್ರೆಡ್ನ ಯೂಸ್ ಮಾಡ್ಕೊಂಡು ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫ್ರೆಂಡ್ಸ್, ಈ ಸ್ಟಿಚ್ಚನ್ನು ನೀವು ತುಂಬ ಹತ್ತಿರ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಸ್ವಲ್ಪ ದೂರ ಹಾಕಿದ್ದೀನಿ. ನಾನು ಮತ್ತೆ ಅದೇ ಬ್ಲೌಸ್ಗೆ ಪೈಪಿಂಗ್ ಹಾಕಿದ ನಂತರ ನಾನು ಇದಕ್ಕೆ ಬೀಡ್ಸ್ ಫ್ಲವರ್ ಹಾಕೋಣ ಅಂತ ಹೇಳ್ಬಿಟ್ಟು ಬೀಡ್ಸ್ ಫ್ಲವರ್ಗೆ ಅಳತೆ ಮಾಡ್ತಾಯಿದ್ದೀನಿ. ನೋಡಿ, ಒಂದೂವರೆ ಇಂಚ್ ಹಂಗೆ ನಾನು ಬಿಡ್ತಾ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದೊಂದು ಫ್ಲವರ್ ಕೂತ್ಕೊಳ್ಳುತ್ತೆ. ಈ ಥರ ಫ್ಲವರ್ನ ನಾನು ಹಾಕ್ತಾ ಹೋಗ್ತೀನಿ ಈಗ, ಬೀಡ್ಸ್ ಫ್ಲವರು.
ಫ್ರೆಂಡ್ಸ್ ನಾನು ಈ ಥರ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಶುಗರ್ ಬೀಡ್ಸ್ ಇದು. ಇದನ್ನು ನಾನು ಇದರಿಂದ ಫ್ಲವರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ವರ್ಕ್ ಆದಮೇಲೆ ಥ್ರೆಡ್ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಥ್ರೆಡ್ ಫಿಲ್ಲಿಂಗ್ ಮಾಡ್ತಿದ್ದೀನಿ ಅಂತ ನೋಡಿ. ನಾನು ಒಂಥರ ರೋಸ್ ಟೈಪ್ ಥ್ರೆಡ್ ಫಿಲ್ಲಿಂಗ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಬೀಡ್ಸ್ ಹಾಕ್ಬಿಟ್ಟು ಸುಮ್ಮನೆ ಅದು ಹಾಗೆ ಬಿಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಪ್ಲೇನ್ ಕಾಣಿಸುತ್ತೆ. ಅದರಿಂದ ನಾನು ಅದಕ್ಕೆ ಥ್ರೆಡ್ನ ಫಿಲ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಫಿಲ್ ಮಾಡ್ತಿದ್ದೀನಿ ಅಂತ. ಫ್ರೆಂಡ್ಸ್ ನೋಡಿದ್ರಲ್ವ ನಾನು ಯಾವ ರೀತಿ ಒಂದು ಫ್ಲವರ್ನ ಕ್ರಿಯೇಟ್ ಮಾಡಿದೆ ಬೀಡ್ಸಿಂದ, ಮತ್ತು ಪೈಪಿಂಗ್ನ ಹೇಗೆ ಮಾಡಿದೆ ಅಂತ ಥ್ರೆಡ್ಡಿಂದ ನಿಮಗೆ ತೋರಿಸಿದ್ದೀನಿ. ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ನಾನು ಮತ್ತೆ ಈ ಬ್ಲೌಸಿಗೆ ಇನ್ನೊಂದು ಲುಕ್ ಕೊಡಬೇಕು, ಅದನ್ನು ಯಾವ ಥರ ಕೊಡ್ತೀನಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ಅದರಿಂದ ಇದಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಇನ್ನೊಂದು ಸಲ ಅದು ಸ್ವಲ್ಪ ಮಿಷಿನ್ ವರ್ಕ್ ಇದೆ ಅದರಲ್ಲಿ, ಅದನ್ನು ಹಾಕಿಬಿಟ್ಟು ನಿಮಗೆ ಫುಲ್ ವೀಡಿಯೋನ ತೋರಿಸ್ತೀನಿ ನಾನು, ಫುಲ್ ಬ್ಲೌಸ್ ಹೇಗಿದೆ ಅಂತ ಹೇಳಿಬಿಟ್ಟು. ಈಗ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ಬಾಯ್ ಫ್ರೆಂಡ್ಸ್.